ಮಾರೀಚನು ಅದನ್ನು ಕೇಳಿ ಒಮ್ಮೆ ರಾವಣನ ಕೈಗಳನ್ನು ಹಿಡಿದುಕೊಂಡು ಗೋಳೋ ಎಂದು ಒತ್ತು ಬಿಟ್ಟನು. ಆದರೆ ದಶಗ್ರೀವನು ಅದೊಂದಕ್ಕೂ ಎದೆಗುಂದದೆ ಕೋಪಾವೇಶದಲ್ಲಿ ತನ್ಮಯನಾಗಿದ್ದನು. ಇನ್ನು ಯಾವುದು ಪ್ರಯೋಜನವಿಲ್ಲವೆಂದು ಮಾರೀಚನು ಮನಗಂಡನು. ತಾನು ಈವರೆಗೆ ಬದುಕಿರುವುದಾದರೂ ಶ್ರೀರಾಮನಿಂದ ಸೋತು ಅಂದೇ ಸತ್ತು ಹೋಗಿದ್ದರೆ ಸೋಲಿನ ಅಮಂಗಲತೆಯೂ ಇಲ್ಲದೆ ವೀರ ಮರಣವನ್ನೇ ಪಡೆಯಬಹುದಿತ್ತು. ಪರಾಜಿತನಾಗಿ ಬದುಕಿಯೂ ತಾನು ಇನ್ನು ಮುಂದೆ ಏನನ್ನೂ ಸಾಧಿಸಬಹುದು. ಈ ದಶಮುಖನು ನೆಮ್ಮದಿಯಿಂದಿರಲೂ ಬಿಡಲಾರನು. ಹೀಗೆ ಇಲ್ಲಿಯೂ ಸೋತು ಅಸ್ವತಂತ್ರನಾಗಿ ಬಾಳುವುದಕ್ಕಿಂತ ಒಮ್ಮೆ ಈ ಜೀವನವನ್ನು ಕೊನೆಗಾಣಿಸುವುದೇ ವಿಹಿತವು. ಶ್ರೀರಾಮನಿಂದ ಸೋತು ಬದುಕಿದ್ದ ಜೀವನವು ಅವನಿಂದಲೇ ಕೊನೆಗೊಳ್ಳುವುದು ಯುಕ್ತವು. ಲಂಕೆಗೆ ದುರ್ದಶೆಯು ಪ್ರಾಪ್ತಿಸಿತು. ಅದನ್ನೆಲ್ಲ ಕಂಡುಕೊಂಡಿರುವುದು ಯಾವ ಕಾಲಕ್ಕೂ ತನ್ನಿಂದ ಆಗದು. ಹೇಗೂ ಮುಗಿಸುವ ಬದುಕು ಶ್ರೀರಾಮನ ಕೀರ್ತಿಗೂ ರಾವಣನ ಕಾರ್ಯಕ್ಕೂ ಕಾರಣವಾಗಿಯೇ ಮುಗಿಯಲಿ ಎಂದು ನಿರ್ಧರಿಸಿಕೊಂಡ ಮಾರೀಚನು ಲಂಕೆಯ ಸರ್ವನಾಶದ ಮೊದಲ ಬಲಿಯಾಗಿ ಸಮರ್ಪಿಸಿಕೊಳ್ಳಲು ಸಿದ್ಧನಾದನು. ಹಾಗೆಯೇ ಕುಪಿತನಾದ ಸಾರ್ವಭೌಮನನ್ನು ಒಡಂಬಡಿಸಿ ಅವನ ಆಜ್ಞೆಯನ್ನು ಪಾಲಿಸಲು ಒಪ್ಪಿಕೊಂಡನು. ಕೂಡಲೇ ರಾವಣನು ಮಾರೀಚನೊಂದಿಗೆ ವಿಮಾನಾರೂಢನಾಗಿ ಜನಸ್ಥಾನದತ್ತ ಹಾರಿದನು. ಯಾವುದು ತನ್ನ ಸಾಮ್ರಾಜ್ಯದ ಉತ್ತರದ ಗಡಿಯನ್ನು ರಕ್ಷಿಸಲು ಸಮರ್ಥವಾದ ಬಲವೆಂದು ರಾವಣನು ನಂಬಿದ್ದನು, ಆ ಖರಾದಿ ವೀರ ರಾಕ್ಷಸರ ಸಂದೋಹವು ಇಂದು ಕಣ್ಮರೆಯಾಗಿದ್ದಿತು. ಯಾವುದು ತನ್ನ ಪೂರ್ಣಾಧಿಕಾರಕ್ಕೆ ಒಳಗಾದುದೆಂದು ಅವನು ಎಣಿಸಿಕೊಂಡಿದ್ದನೋ ಆ ಪ್ರದೇಶವಿಂದು ಅವನ ಹಿಡಿತದಿಂದ ತಪ್ಪಿ ಹೋಗಿದ್ದಿತು. ರಾಕ್ಷಸಾವೃತವಾಗಿದ್ದ ಆ ಪ್ರದೇಶವು ವಿವಿಧ ಯಾಗಗಳ ಹುತಗಂಧದಿಂದ ಪರಿಮಳಿಸಲು ತೊಡಗಿದ್ದಿತು. ಅಲ್ಲಲ್ಲಿ ವೇದ ಪ್ರವಚನ ಘೋಷವು ಕೇಳಿ ಬರುತ್ತಿದ್ದಿತು. ರಾವಣನು ಸ್ವಯಂ ವೇದಜ್ಞನೇ ಆಗಿದ್ದರೂ ರಾಕ್ಷಸ ಪರಾಭಾವದಿಂದಲೇ ಸಧೈರ್ಯವಾಗಿ ಸಾಗುತ್ತಿದ್ದ ಇವುಗಳನ್ನು ಕಂಡು ಸಹಿಸದಾದನು. ಮಾರೀಚನಿಗೆ ಕೌಶಿಕಾಶ್ರಮದ ಪರಿಣಾಮಗಳು ಒಂದೊಂದಾಗಿ ಸ್ಮರಣೆಗೆ ಬಂದು ಶ್ರೀರಾಮನ ಶಕ್ತಿಯ ಕುರಿತು ಭಯ ಉಂಟಾಗಿ ಅವನು ಕುಳಿತಲ್ಲೇ ನಡುಗತೊಡಗಿದನು. ಆಕಾಶಯಾನದಲ್ಲಿ ದಾನವ ಸಾಮ್ರಾಟನ ಸನಿಹದಲ್ಲೇ ತಾನಿದ್ದರೂ ಮಾರೀಚನು ತತ್ತರಿಸುತ್ತಿದ್ದನು. ಆದರೆ ರಾವಣನು ತನ್ನಾಜ್ಞೆಯ ಭಯದಿಂದಲೇ ಇವನು ಈ ರೀತಿ ನಡುಗುತ್ತಿರುವನೆಂದು ಭಾವಿಸಿದ್ದನು. ವಿಮಾನದಲ್ಲೇ ಕುಳಿತು ಬಹುಹೊತ್ತು ಎತ್ತರದಿಂದ ಜನಸ್ಥಾನದ ಇಡೀ ಪ್ರದೇಶವನ್ನು ಇವರು ಸುತ್ತಿದರು. ಶ್ರೀರಾಮನ ಪರ್ಣಕುಟೀರದ ಮುಂಭಾಗದಲ್ಲಿ ಕಳೆದ ಯುದ್ಧದ ಭಯಂಕರ ಚಿತ್ರವೂ ಕಣ್ಣಿಗೆ ಕಟ್ಟಿದಂತೆ ತೋರುತ್ತಿತ್ತು. ಬಹುದೂರದವರೆಗೆ ಗಿಡ ಮರ ಪೊದೆಗಳೆಲ್ಲವೂ ಕಿತ್ತು ಹೋಗಿ ಕಾಡೇ ಇಲ್ಲದಂತಾಗಿದ್ದಿತ್ತು. ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಇವುಗಳು ಮಹಾಯುದ್ಧದಲ್ಲಿ ಸತ್ತು ಬಿದ್ದಿದ್ದ ಯೋಧರಂತೆ ಕಾಣುತ್ತಿದ್ದವು. ರಾವಣನು ಕುಳಿತಲ್ಲಿಂದಲೇ ಪರೀಕ್ಷಿಸಿ ನೋಡಿದನು. ಒಂದೇ ಒಂದು ರಾಕ್ಷಸ ದೇಹವೂ ಕೂಡ ಆ ರಣಭೂಮಿಯಲ್ಲಿರಲಿಲ್ಲ. ಮಾತ್ರವಲ್ಲ, ಹೆಣಗಳು ಕೊಳೆತ ದುರ್ಗಂಧವೂ ಕೂಡ ಪಸರಿಸುತ್ತಿರಲಿಲ್ಲ. ಅಷ್ಟು ಬೇಗನೆ ಆ ಎಲ್ಲ ಮೃತದೇಹಗಳು ಏನಾಗಿರಬಹುದೆಂದು ಎಣಿಸಿದ ದಶಗ್ರೀವನು ಮಾರೀಚನಲ್ಲಿ ಆ ಕುರಿತು ಪ್ರಸ್ತಾಪಿಸಿದನು. ಆಗ ಅವನು, ವತ್ಸ, ಶ್ರೀರಾಮನ ಅಸಾಧಾರಣವಾದ ಚಾಪವಿದ್ಯಾ ಪ್ರೌಢಿಮೆಯೇ ಇದಕ್ಕೆ ಕಾರಣವಾಗಿರಬಹುದು. ತನ್ನ ಪರ್ಣಕುಟೀರದ ಮುಂಭಾಗದಲ್ಲೇ ಸಮರವು ನಡೆದು ಬಿದ್ದಿದ್ದ ದೈತ್ಯ ದೇಹಗಳಿಂದ ಹೊಲಸು ನಾರಬಹುದೆಂದೆಣಿಸಿ ಅವನು ತನ್ನ ಅಮೋಘವಾದ ಬಾಣಪ್ರಯೋಗ ಚಾತುರ್ಯದ ಮೂಲಕ ಅವೆಲ್ಲವುಗಳನ್ನು ಹಾರಿಸಿ ಶರದಿಯಲ್ಲಿ ಕೆಡವಿರಬಹುದು. ನನ್ನನ್ನೇ ಕೌಶಿಕಾಶ್ರಮದಿಂದ ತೆಂಕಸಾಗರಕ್ಕೆ ಹಾರಿಸಿದವನು ಮನಸ್ಸು ಮಾಡಿದರೆ ಹೊಲಸನ್ನು ಕಣ್ಣೆದುರಿಗಿಟ್ಟಾನೆ. ಸಮಗ್ರ ಜನಸ್ಥಾನದಲ್ಲೇ ನಮ್ಮ ರಾಕ್ಷಸರನ್ನು ಇಲ್ಲದಂತೆ ಮಾಡಿ ಅದನ್ನು ತಪೋಯೋಗ್ಯವಾಗಿ ಮಾಡಿದವನು ತನ್ನ ಆಶ್ರಮದ ವಲಯವನ್ನು ಪರಿಶುದ್ಧವಾಗಿಟ್ಟುಕೊಳ್ಳಲಾರನೆ. ಕುಮಾರ, ಶ್ರೀರಾಮನ ಸಮರ ಕೌಶಲವು ಈ ರೂಪದಿಂದಲೇ ವ್ಯಕ್ತವಾಗುತ್ತಿರಲು ಪ್ರತ್ಯಕ್ಷವಾದ ಅನುಭವವು ಹೇಗಿರಬಹುದು? ವಿಚಾರ ಮಾಡು. ಅವನನ್ನು ಯುದ್ಧದಲ್ಲಿ ಗೆಲ್ಲತಕ್ಕ ಶಕ್ತಿಯು ಯಾರಲ್ಲಿಯೂ ಇಲ್ಲ. ಶೂರ್ಪನಖೆಯ ನಾಥಚ್ಛೇದನದ ಕುರಿತು ಈಗಲೇ ಅವನನ್ನು ವಿಚಾರಿಸೋಣ. ಅವಶ್ಯವಿಲ್ಲದೆ ಎಂದು ಅವನು ಹಾಗೆ ಮಾಡಿರಲಾರನು. ಶ್ರೀರಾಮನು ಆ ಸ್ವಭಾವದವನೇ ಅಲ್ಲ. ನ್ಯಾಯವಾಗಿಯೇ ನಡೆಯತಕ್ಕವನು. ಬೇಕೆಂದೇ ಅನ್ಯಾಯ ಮಾರ್ಗಗಳನ್ನು ತುಳಿಯಲಾರನು. ಕಾರಣವನ್ನು ಅವನಲ್ಲೇ ತಿಳಿದು ಮುಂದಿನ ಕಾರ್ಯವನ್ನು ಕೈಗೊಳ್ಳುವುದು ನಮ್ಮ ಗೌರವಕ್ಕೆ ಭೂಷಣವು. ಹೇಗೂ ಮಾಡಬೇಕಾದ ಕೆಲಸವನ್ನು ಮತ್ತೆಯೂ ಮಾಡಬಹುದು. ವಿಚಾರಿಸಿ ಮನಸ್ಸನ್ನು ಶುದ್ಧ ಮಾಡಿಕೊಂಡರೆ ಮತ್ತೆ ಮಾಡುವ ಕೆಲಸದಲ್ಲಿಯೂ ಸ್ಫೂರ್ತಿ ಉಂಟಾಗುತ್ತದೆ. ನೀನು ಒಪ್ಪಿದರೆ ಈಗಲೇ ಕೆಳಗಿಳಿದು ನಾನು ಅವನನ್ನು ವಿಚಾರಿಸುತ್ತೇನೆ. ಯಾಕೆ ಹೆಣ್ಣೊಬ್ಬಳ ಮೂಗನ್ನು ಕತ್ತರಿಸುವ ಹೀನ ಕಾರ್ಯವನ್ನು ಮಾಡಿ ದುರ್ಯಶಕ್ಕೆ ಭಾಗಿಯಾದೆ ಎಂದು ಮೂದಲಿಸುತ್ತೇನೆ. ಏನು ಉತ್ತರ ಕೊಡುತ್ತಾನೋ ನೋಡೋಣ. ನೀನು ಎಲ್ಲವನ್ನೂ ಪರಾಂಬರಿಸಿ ನೋಡಿ
ಇಲ್ಲೇ ಇರು ಎಂದು ನುಡಿದನು ವಿ ಎನ್ ಭಾಗವತ್ ಬರ್ಬಳ್ಳಿ.